ಮಧ್ವರಾಯರ ನೆನೆದು ಶುದ್ಧರಾಗಿರು, ಹೊದ್ದಿ ವೈಷ್ಣವ ಮದ್ದ ಭವಾಬ್ದಿ ದಾಟಿರೋ. ಮಧ್ವರಾಯರ ನೆನೆದು ಶುದ್ಧರಾಗಿರೋ, ಹೊದ್ದಿ ವೈಷ್ಣವ ಮದ್ದ ಭವಾಬ್ದಿ ದಾಟಿರೋ. ನಾವು ಮಧ್ವರಾಯರು ಹಾಕಿಕೊಟ್ಟ ಗೆರೆಯಲ್ಲಿ ನಡೆಯುವವರೇ ಭಗವಂತನಿಗೆ ತುಂಬ ಪ್ರೀತಿ ಆಗ್ತಾರೆ. ಅವರನ್ನು ನೆನೀತಾ ನಮ್ಮ ಹೃದಯ, ನಮ್ಮ ಮನಸ್ಸು ಶುದ್ಧ ಆಗಬೇಕು. ನಮ್ಮ ಮನಸ್ಸಿನ ಕಲ್ಮಶವನ್ನು, ನಮ್ಮ ಹೃದಯ ಶುದ್ಧ ಮಾಡಲಿಕ್ಕೆ ಮಧ್ವರಾಯರನ್ನು ನಾವು ನೆನೆದು ಹನುಮ, ಭೀಮ, ಮಧ್ವರ ಸ್ಮರಣೆ ಮಾಡ್ತಾ ಇರಬೇಕು. ನಾಮ ಸ್ಮರಣೆಯಿಂದ ನಮ್ಮ ಎಲ್ಲ ಕೊಳಕಾದ ಮನಸ್ಸು ಶುದ್ಧವಾಗಲಿಕ್ಕೆ ಸಾಧ್ಯ. ಉದಯದಲ್ಲಿ ಏಳುವಾಗ ನದಿಯ ಸ್ನಾನ ಮಾಡುವಾಗ, ಉದಯದಲ್ಲಿ ಏಳುವಾಗ ನದಿಯ ಸ್ನಾನ ಮಾಡುವಾಗ, ಒದಗಿ ನಿತ್ಯ ಕರ್ಮಗಳನ್ನು ನಡೆಸುವಾಗ, ಒದಗಿ ನಿತ್ಯ ಕರ್ಮಗಳನ್ನು ನಡೆಸುವಾಗ, ಹೃದಯದಲ್ಲಿ ಬೀಜಾಕ್ಷರ ಮಂತ್ರಗಳನ್ನು ಜಪಿಸುವಾಗ, ಹೃದಯದಲ್ಲಿ ಬೀಜಾಕ್ಷರ ಮಂತ್ರಗಳನ್ನು ಜಪಿಸುವಾಗ, ಸಕಮಲಾನಂದ ಹನುಮನ್ನ ನೆನೆಯಿರೋ, ಸದಾಮಲಾನಂದ ಹನುಮನನ್ನು ನೆನೆಯಿರೋ. ಮಧ್ವರಾಯರ ನೆನೆದು ಶುದ್ಧರಾಗಿರೋ, ಹೊದ್ದಿ ವೈಷ್ಣವ ಮತ ಭವಾಬ್ದಿ ದಾಟಿರೋ. ನಾವು ಬೆಳಗ್ಗೆ ಬೇಗ ಏಳ್ತೇವೆ. ಬೇಗ ಏಳುವಾಗ ಸ್ನಾನ ಮಾಡಬೇಕು, ನಿತ್ಯದ ಎಲ್ಲ ಕರ್ಮಗಳನ್ನು ಮಾಡ್ತಾ ಹೋಗ್ತೇವೆ. ಆದರೆ ದೇಹದ ಹೊರಗೆ ನಮ್ಮ ಸ್ನಾನ, ದೇಹದ ಒಳಗಿನ ಸ್ನಾನ ನಮಗೆ ಗೊತ್ತಿಲ್ಲ. ನಾವು ನಿತ್ಯ ಕರ್ಮವನ್ನು ಮಾಡ್ತೇವೆ, ನಿತ್ಯ ಕರ್ಮಗಳನ್ನೆಲ್ಲ ನಾವು ನಡೆಸ್ತೇವೆ. ಆದರೆ ಹೃದಯದಲ್ಲಿ ಬೀಜಾಕ್ಷರ ಮಂತ್ರ ಜಪಿಸಬೇಕು. ಆ ಹೃದಯದಲ್ಲಿ ಆ ಭಗವಂತನ ಆ ನಾಮಸ್ಮರಣೆ ಜಪಿಸುವಾಗ ಆ ಸಿಗುವ ಆನಂದ ಅಷ್ಟಿಷ್ಟಲ್ಲ. ಆ ಸಿಗುವ ಆನಂದ ಎಲ್ಲಿಂದ ಸಿಗಬೇಕಂದ್ರೆ, ನಮಗೆ ಹನುಮಂತನನ್ನು ನೆನೆದು ಆ ಮನಕ್ಕೆ ಆನಂದ ನಾವು ಕಂಡುಕೊಳ್ಳಬೇಕು. ಕಾಮವಿಲ್ಲದ ಹರಿಯ ಪೂಜೆ ವೈಷ್ಣದೇವ ಮಾಡುವಾಗ, ಪ್ರೇಮದಿಂದ ವೈಷ್ಣವೋತ್ತಮನ ಅರ್ಪಿಸುವಾಗ, ಆ ಮಹಾಭಕ್ಷ್ಯ ಭೋಜ್ಯ ಆರೋಗಣಿ ಮಾಡುವಾಗ, ನೇಮದಿಂದ ಕೌರವಾಂತಕ ಭೀಮಸೇನನ ನೆನೆಯಿರೋ, ನೇಮದಿಂದ ಕೌರವಾಂತಕ ಭೀಮಸೇನನ ನೆನೆಯಿರೋ. ಮಧ್ವರಾಯರ ನೆನೆದು ಶುದ್ಧರಾಗಿರೋ, ಹೊದ್ದಿ ವೈಷ್ಣವ ಮತ ಭವಾಬ್ದಿ ದಾಟಿರೋ. ಮಧ್ವರಾಯರ ನೆನೆದು ಶುದ್ಧರಾಗಿರೋ. ಕಾಮ ಇಲ್ಲ. ಪೂಜೆ ಮಾಡುವಾಗ ನಮಗೆ ಕಾಮ ಮೋಹ ಎಲ್ಲ ಇರಬಾರ್ದು. ಆ ಭಗವಂತನಲ್ಲಿ ಪ್ರೀತಿ ಇರಬೇಕು ಅಂತ ಇಲ್ಲಿ ದಾಸರು ಹೇಳ್ತಾರೆ. ಪ್ರೇಮದಿಂದ ಭಗವಂತನನ್ನು ಅರ್ಚಿಸುವಾಗ ನಮ್ಮಲ್ಲಿ ಪ್ರೇಮ ಇರಬೇಕು. ಅದು ಶುದ್ಧವಾದ ಪ್ರೇಮ ಇರಬೇಕು. ಯಾವ ಥರ ಪ್ರೇಮ ಅಂದರೆ, ರಾಧೆ ತುಂಬ ರಾಧೆ, ಆ ರಾಧೆ ಕೃಷ್ಣನನ್ನು ತುಂಬ ಪ್ರೇಮದಿಂದ ಅರ್ಚಿಸಿದ್ದಾಳೆ. ತುಂಬ ಹತ್ತಿರದಲ್ಲಿ ತುಂಬ ಪ್ರೇಮದಿಂದ ಕೃಷ್ಣನನ್ನು ನೋಡಿದವಳು. ಅದು ಶುದ್ಧ ಪ್ರೇಮ. ಆ ಶುದ್ಧ ಪ್ರೇಮಕ್ಕೆ ರಾಧೆ ಎನ್ನುವ ಹೆಸರು ಬಂತು, ಕೃಷ್ಣ ಕೊಟ್ಟಿದ್ದಾನೆ. ಭಕ್ಷ್ಯ ಭೋಜ್ಯ ಎಲ್ಲ ಮಾಡುವಾಗ ನೇಮದಿಂದ ಕೌರವರನ್ನು ಯಾರು ಸವರಿದ್ದು? ಕೌರವರ ಕುಲ ನಾಶ ಮಾಡಿದ್ದು ಭೀಮಸೇನ.
ಆ ಹನುಮನ ಎರಡನೇ ಅವತಾರ ಭೀಮಸೇನ, ಅವನನ್ನು ನೆನೆಬೇಕು ಅಂತ ಇಲ್ಲಿ ದಾಸರು ಹೇಳ್ತಾರೆ. ಕರಗಳನ್ನು ತೊಳೆದು ತೀರ್ಥ ತುಳಸಿ ದಳವ ಮೆಲುವಾಗ, ಪರಿಪರಿಯ ಪುಷ್ಪ ವೀಳ್ಯ ಅರ್ಪಿಸುವಾಗ. ಕರಗಳನ್ನು ತೊಳೆದು ತೀರ್ಥ ತುಳಸಿ ದಳವ ಮೆಲುವಾಗ, ಪರಿಪರಿಯ ಪುಷ್ಪ ವೀಳ್ಯ ಅರ್ಪಿಸುವಾಗ. ಸರ್ವಂತರ್ಯಾಮಿ ನಮ್ಮ ಪರಮ ಗುರು, ಮಧ್ವಾಂತರಾತ್ಮಕ ಸಿರಿ ಪುರಂದರ ವಿಠಲಗೆ. ಮಧ್ವಾಂತರಾತ್ಮಕ ಸಿರಿ ಪುರಂದರ ವಿಠಲಗೆ ಸಮರ್ಪಣೆ ಮಾಡಿರೋ, ಸಮರ್ಪಣೆ ಮಾಡಿರೋ. ಮಧ್ವರಾಯರ ನೆನೆದು ಶುದ್ಧರಾಗಿರೋ, ಹೊದ್ದಿ ವೈಷ್ಣವ ಮತ ಭವಾಬ್ಧಿ ದಾಟಿರೋ. ಮಧ್ವರಾಯರ ಶ್ರೀಮಧ್ವರಾಯರ ಶ್ರೀಮಧ್ವರಾಯರ ನೆನೆದು ಶುದ್ಧರಾಗಿರೋ. ನಾವು ಕೈಯನ್ನು ತೊಳೆಯುವುದು ನೀರಿನಿಂದಲ್ಲ, ಆ ಕೈಗಳನ್ನು ಭಗವಂತನಿಗೆ ಅರ್ಪಿಸುವ ಪುಷ್ಪ ಆಗಲಿ, ತುಳಸಿ ದಳ ಆಗಲಿ, ಆ ಭಗವಂತನಿಗೆ ಯಾವಾಗಲೂ ಅರ್ಪಿಸ್ತಾ ಆ ಕೈಯಿಂದ ಆ ಕೈ ಭಗವಂತನ ತೀರ್ಥದಲ್ಲೇ ಶುದ್ಧ ಆಗಬೇಕು. ಪರಿಪರಿಯ ಪುಷ್ಪವನ್ನು ನಾವು ಅದೇ ಕೈಯಿಂದ ಶುದ್ಧವಾಗಿ ಅರ್ಪಿಸುವಾಗ ಸರ್ವಂತರ್ಯಾಮಿ, ನಮ್ಮ ಒಳಗಿರುವ ಭಗವಂತ, ನಮ್ಮ ಭಗವಂತರ ಅಂತರ್ಯಾಮಿ ಆದ ಪರಮಗುರು ಮಧ್ವಾಂತರ್ಯಾಮಿ. ಯಾರು? ಮಧ್ವಾಂತರ್ಯಾಮಿ ಶ್ರೀಕೃಷ್ಣ ಅಂದರೆ ಭಗವಂತ ಬೇಗ ಒಪ್ಪಿಸ್ಕೊಳ್ತಾನೆ. ಏನೋ ಮಾಡಿ ಅಲ್ಲಿ ಇಲ್ಲಿ ಬಿಟ್ಟು ಅದನ್ನು ಅಡುಗೆ ಮಾಡಿ ಊಟ ಮಾಡದ ಸ್ಥಿತಿ ಆಗ್ತದೆ. ಪೂಜೆ ಮಾಡಿ ಭಗವಂತನಿಗೆ ಯಾವ ರೀತಿ ನಾವು ಒಪ್ಪಿಸ್ತೇವೋ ಆ ರೀತಿಯಲ್ಲಿ ಪುಷ್ಪ ಪತ್ರ ಹಣ್ಣು ನಾವು ಏನೇ ಕೊಟ್ಟರು ಅವನೇ ಕೊಟ್ಟದ್ದನ್ನು ಅವನಿಗೆ ನಾನು ಸಮರ್ಪಿಸ್ತಾ ಇದ್ದೇನೆ. ನಮ್ಮದೇನೂ ಇಲ್ಲ, ನಾವು ಈ ವಿಶ್ವಕ್ಕೆ ಬರುವಾಗ ಏನು ತಂದದ್ದಿಲ್ಲ. ಭಗವಂತ ಎಲ್ಲ ನೀವು ಕಾಲಕ್ಕೆ ನಮಗೆ ಒದಗಿಸಿಕೊಟ್ಟಿದ್ದೆ, ಎಲ್ಲ ನಿನಗೆ ಅರ್ಪಣೆ ಅಂತ ನಾವು ಹೇಳುವಾಗ, ಆ ಅರ್ಪಿಸುವಾಗ ಮಧ್ವ ಅಂತರ್ಯಾಮಿ ಶ್ರೀಕೃಷ್ಣ ಅಂತ ಹೇಳಿದರೆ ಪುರಂದರನ ವಿಠಲ, ಪುರಂದರ ದಾಸರ ಒಳಗಿರುವ ಶ್ರೀಕೃಷ್ಣ ಅದನ್ನು ಬೇಗ ಸಮರ್ಪಣೆ ಮಾಡಿಕೊಳ್ತಾನೆ. ನಾವು ಬೇಗ ಆ ಶ್ರೀಕೃಷ್ಣನ ಚರಣಕ್ಕೆ ಅರ್ಪಿಸಿ ಅಂತ ದಾಸರ ಹೇಳಿಕೆ. ಈ ಮಧ್ವರಾಯರ ನೆನೆದು ಶುದ್ಧರಾಗಿರು. ಈ ಒಂದು ಭಜನೆಗೆ ನಾನು ಭಗವಂತನಲ್ಲಿ ಈ ಭಾವದಿಂದನೇ ಈ ಭಜನೆ ಮಾಡುವಾಗ ನನಗೆ ಈ ಭಾವ ಬರ್ತದೆ. ಹಾಗೆ ಎಲ್ಲರಿಗೂ ಈ ಭಾವ ಬರಲಿ ಅಂತ ನಾನು ಹನುಮಾನ್ ಜಯಂತಿ ಪ್ರಯುಕ್ತ ಎಲ್ಲರಿಗೂ ಶುಭ ಕೋರ್ತಾ ಇದ್ದೇನೆ.